ಹೇಳೋದು ರಾಜಣ್ಣ, ಅರ್ಥ ಹೇಳೋದು ಛಲವಾದಿ ನಾರಾಯಣ ಸ್ವಾಮಿನ. ಸಚಿವರಾಗಿ ಹೇಳಿದ್ದಾರೆ ಸರ್. ಹೌದು, ಅದಕ್ಕೆ ಭಾರಿ ಬದಲಾವಣೆ ಇದೆ ಅಂದರೆ ಈ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತೆ ಅಂತ, ಈ ಸರ್ಕಾರ ಉಳಿಯಲ್ಲ ಅಂತ ಅರ್ಥ ಇರ್ಬೋದು ನನ್ನ ಪ್ರಕಾರ. ಆಪರೇಷನ್ ಮಾಡೋ ತರ್ಕ ಕತ್ರಿನೂ ಇಲ್ಲ, ಇದನ್ನು ಚಾಕು ಚೂರಿನೂ ನಮ್ಮ ಹತ್ರ ಇಲ್ಲ. ನಿಮ್ಗೆ ನಾನು ಮೊದಲೇ ಹೇಳಿದ್ದೆ, ಇದೊಂದು ಭ್ರಷ್ಟ ಸರ್ಕಾರ, ಇದು ಬಹುದಿನಗಳ ಕಾಲ ಉಳಿಯೋದಿಲ್ಲ. ಇದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಂಗಿದೆ ಸರ್ಕಾರ. ಯಾವುದೂ ಇಲ್ಲ ಅನ್ನಲ್ಲ, ಬಂದಿದ್ದಕ್ಕೆಲ್ಲ ದುಡ್ಡು ಕೊಟ್ಟರೆ ವ್ಯಾಪಾರ, ಇಲ್ಲಾಂದರೆ ವ್ಯಾಪಾರ ಇಲ್ಲ. ನಾವು ಹೇಳಿ 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 ಸಾಕಾಯಿತು ಪಾಪ. ನಾವು ಹೇಳಿದ್ದನ್ನೆಲ್ಲ ನೀವು ಪೇಪರ್ನಲ್ಲಿ, ಮೀಡಿಯಾದಲ್ಲಿ, ಟಿವಿನಲ್ಲಿ ಹಾಕಿ ಹಾಕಿ ನಿಮಗೂ ಸಾಕಾಯಿತು. ಆದರೆ ಸರ್ಕಾರಕ್ಕೆ ಅದು ಏನು ಅನಿಸ್ತೇ ಇಲ್ಲ. ಈಗ ಎರಡನೇ ಸರದಿ ಬಂದಿದೆ, ಅವರ ಶಾಸಕರು ಅವರೇ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಈಗ ಅವ್ರಿಗೆ ನಮಗೆ ಉತ್ತರ ಕೊಡಕ್ಕೆ ಅವ್ರ ತಯಾರಿರಲಿಲ್ಲ. ಈಗ ಆ ಕಡೆ ಕಾಗೇನೋ ಮೇಲೆ ಬಿದ್ದದೆ, ಈ ಕಡೆ BR ಪಾಟೀಲ್ರು ಮೇಲೆ ಬಿದ್ದುಬಿಟ್ಟವ್ರೆ, ಆ ಕಡೆ ಬೇಲೂರು ಗೋಪಾಲಕೃಷ್ಣ, ಇನ್ನೊಬ್ಬ ಗೋಪಾಲಕೃಷ್ಣನೂ ಇದ್ದಾರೆ, ಮೊಳಕಾಲ್ NY ಗೋಪಾಲಕೃಷ್ಣ, ಅವರು ಮೇಲೆ ಬಿದ್ದವ್ರೆ. ಇವರೆಲ್ಲರನ್ನು ನೋಡ್ಬಿಟ್ಟು ಹೋಮ್ ಮಿನಿಸ್ಟ್ರು ದುಡ್ಡೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಆಮೇಲೆ ದುಡ್ಡು ಐತೆ ಅಂತ ತೋರ್ಸಪ್ಪ, ಹಾಗಾದ್ರೆ ಎಲ್ಲೈತೆ? ದ್ವಂದ್ವ ನೀತಿಗಳನ್ನು ಇಟ್ಕೊಂಡು ಅಲ್ಲ, ನಮ್ಮ ಪ್ರಕಾರ ಈ ಸರ್ಕಾರನೇ ಹೋಗ್ತದೆ ಅಂತಿದೆ. ಸೊ ಅವ್ರ ಪ್ರಕಾರ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಸಿಕ್ಕದಾಗ ಮಾತಾಡ್ಬಿಟ್ಟು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ.